ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಹಾಗೂ ಶಿರ್ಗೋರ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ದಿಢೀರನೆ ಭೂಕುಸಿತ ಉಂಟಾದ ಕಾರಣ ರೈತರ ಪಂಪ್ ಸೆಟ್ ಹಾಗೂ ಕೇಬಲ್ ಪೈಪ್ಗಳು ಕುಸಿದ ಅಪಾರ ಪ್ರಮಾಣದ ಮಣ್ಣಿನಲ್ಲಿ ಸಿಲುಕಿದ್ದರಿಂದ ರೈತರಿಗೆ ತುಂಬಾ ಹಾನಿಯಾಗಿದೆ. ಇನ್ನು ಬೇಸಿಗೆ ಮುಂದುವರೆದಿದೆ. ಈ ಬಾರಿ ಮುಂಗಾರು ಮಳೆಯೂ ಕೂಡ ಕೈಕೊಟ್ಟ ಸಮಯದಲ್ಲಿ ರೈತನಿಗೆ ಪ್ರಕೃತಿ ಬೆನ್ನ ಮೇಲೆ ದೊಡ್ಡ ಬರೆ ಎಳೆದ ಹಾಗಾಗಿದೆ. ರೈತ ಬೆಳೆದ ಬೆಳೆಯು ಬಗ್ಗೆ ಚಿಂತಿಸುತ್ತಾ ಕುಳಿತಿದ್ದಾನೆ. ಈ ವಿಷಯ ತಿಳಿಯುತ್ತಿದ್ದಂತೆ ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಿಮ್ಮಣ್ಣ ಕೃಷ್ಣಾ ನದಿಯ ಭೂಕುಸಿತ ಸ್ಥಳಕ್ಕೆ ಆಗಮಿಸಿ ಸ್ಥಳ ವೀಕ್ಷಿಸಿ ಅಲ್ಲಿಂದ ರೈತರ ಜೊತೆಗೆ ಸಮಸ್ಯೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತ ವ್ಯವಸ್ಥೆ ಮಾಡುವುದು ಪ್ರಯತ್ನ ಮಾಡುತ್ತೀನಿ ಎಂದು ರೈತರಿಗೆ ಹೇಳಿದರು. ಶಶಿಧರ್ ಕೋಟಕ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಮತ್ತೆ 2 ವರ್ಷದಿಂದ ರೀ ಒಂದು 90 ಟಿಪ್ಪರ್ ಗರ್ಸ್ ಹೋಗಿದ್ದು ರೀ ಇದೆಲ್ಲ. ಆ ಗರ್ಸ್ ಅನ್ನೋದು ಅಲ್ಲಿ ಕಲ್ಲೆಲ್ಲ ಅಲ್ಲಿ ಹೋಗಿದ್ದಾಗ ನೋಡ್ರಿ ಎಲ್ಲ ಒಳ್ಳೆ ಎಲ್ಲ ಕತ್ತರಿಸಬೇಕೈತಿ. ಏನು ರೀಸನ್ ಏನು ರೀ ನಮ್ಮ ಕಡೆ ನೀರಿಲ್ಲ, ನಾವು ಬರೋಲ್ಲ. ನಮಗೆ ನಾವು ಬರಗಾಲದಾಗಿದ್ದೀವಿ. ನಾವು ಬರಗಾಲದಾಗಿದ್ದೀವಿ, ನಮಗೆ ನೀರೇ ಇಲ್ಲ. ಕಟ್ಟಿಸಿದ್ರಿ ಒಂದು 60 ಫುಟ್ ಮುಂದೆ ಹೋಗಿತ್ತು ನೋಡ್ರಿ. ಎರಡು ಕೂಡ್ತಾವ್ರಿ. ಮತ್ತು ಟರ್ನ್ ಒಂದು ಐತಿ ನೋಡ್ರಿ. ನೀರು ಒತ್ತಡ ಎಲ್ಲ ಈ ಕಡೆ ಐತ್ರಿ. ಮತ್ತು ಆ ಕಡೆ ಒಟ್ಟ ಕಟ್ಟಿಲ್ಲ ನೋಡ್ರಿ. ಉತ್ತರ ಸೈಡ್ ಸ್ಲೋಪ್ ಅದೇ ಐತ್ರಿ. ಏನೋ ಜನರೇಟರ್ ಹಚ್ಚ ನೀರು ಒಟ್ಟು 5 ದಿವಸ 5 ದಿವಸ ನೀರು ನಮ್ಮಲ್ಲಿ 2 ಲೈನ್ ಹತ್ರ 2 ಕೃಷ್ಣಾ ನದಿ ದಂಡೆಗೆ ನಮ್ಮ ಶರದ್ ಕೌಲ್ಗುಡ್ಡದವರ ಮಳೆಗೆ ಒಳಗೇನು ಈ ಕೃಷ್ಣಾ ನದಿ ದಂಡೆ ಏನು ಕುಸಿದೈತಿಲ್ಲ, ಕೋಟ್ಯಾಂತರ ರೂಪಾಯಿ ರೈತರಿಗೆ ಹಾನಿಯಾಗೈತಿ. ಮೋಟ್ರುಗಳು ಮತ್ತು ಎಲ್ಲ ವೈರ ಕೇಬಲ ಎಲ್ಲನ ಮುನಿಗ್ಯಾವು. ಅದರ ಸುದ್ದಿ ತಿಳಿದ ತಕ್ಷಣ ಇವತ್ತಿನ ನಮ್ಮ ಕ್ಷೇತ್ರದ ಕುಡ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಹೇಶಣ್ಣ ತಮ್ಮಣ್ಣವರವರು ಆ ವಿಷಯ ಮುಟ್ಟಿದ ತಕ್ಷಣ ರೈತರಿಗೆ ಇಷ್ಟೊಂದು ಹಾನಿಯಾಗೈತೆ ಅಂದನ ಅದನ್ನು ಬಂದ ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡ್ಕೊಂಡು ಬಹುಶಃ ಈ ಆದಂಥ ಅನಾಹುತ ಮುಂದಾಗಲಾರ್ದಂಗೆ ಅದಕ್ಕೆ ಏನಾರೇ ತಡೆಗೋಡೆ ನಿರ್ಮಿಸುವ ನಿಟ್ಟಿನಲ್ಲಿ ಕಾಡ ಒಳಗಾಗಲಿ ನೀರಾವರಿ ಇಲಾಖೆ ಒಳಗಾಗಲಿ ಅದಕ್ಕೆ ಏನಾರೇ ಅವಕಾಶ ಐತೆ ನೋಡಿಕೊಂಡು ತಕ್ಷಣ ಅದನ್ನು ಸರಿಪಡಿಸೋಣ ಅನ್ನುವಂಥ ಆಶ್ವಾಸನೆಯನ್ನು ಎಲ್ಲ ರೈತರಿಗೆ ನೀಡಿದರು. ಅದರಿಂದ ರೈತರು ಬಹಳ ಖುಷಿಪಟ್ಟರು. ಯಾಕಂದರೆ ನೂರಾರು ಮೋಟ್ರುಗಳು ಆ ಏನು ದಂಡಿ ಕುಸಿಯಾತೈತಿ, ಅದರಿಂದ ಹಾನಿ ಆಗತೈತಿ. ಅದ್ರ ಬಗ್ಗೆ ಇಷ್ಟು ತಕ್ಷಣ ಸ್ಪಂದಿಸಿದ ಶಾಸಕರು ಯಾರು ಇದ್ರೆ ಅದು ಮಹೇಶಣ್ಣ ತಮ್ಮಣ್ಣವರು ಅಂತೇಳಿ ಎಲ್ಲರೂ ಖುಷಿ ಆದರು. ಎಷ್ಟು ಫುಟ್ ಕುಸಿತಿದ್ರಿ? ಅದು ಸುಮಾರು ಒಂದು 500 ಫುಟ್ ಅಗಲ, ಒಂದು 100ರಿಂದ 80 ಫುಟ್ ಅಡಗಲ, ಸುಮಾರು ಒಂದು 50ರಿಂದ 100 ಫುಟ್ ಡೆಪ್ತ್ ಕುಸಿದೈತೆ ಅದು. ಅದರಿಂದ ತೆಳಗೆ ಮೋಟ್ರುಗಳು ಏನದ ಅವೆಲ್ಲ ಸಿಕ್ಕಾಕೊಂಡವು. ಅದು ಸುಮಾರು 4-5 ದಿವಸದಿಂದ ರೈತರ ಕೇಬಲ್ಗಳ, ಪೈಪ್ಗಳ, ಮೋಟ್ರುಗಳ ಎಲ್ಲ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಹಾನಿಯಾಗೈತಿ. ಅದು ಇನ್ನು ಮುಂದೆ ಕುಸಿಲಾರ್ದಂಗೆ ಮೊನ್ನೆ ನಮ್ಮ ಶಾಸಕರೇನು ಕ್ರಮ ತಗೋತಾರೆ ಅದ್ರ ಬಗ್ಗೆ ರೈತರಿಗೆಲ್ಲ ಭಯಂಕರ ಖುಷಿ ಐತಿ. ತಮ್ಮ ಹೆಸರು? ಬಸವರಾಜ್ ಕೋರೆ.